ಸರ್ 100% ನಿಮ್ಗೆ ಅವಮಾನಗಳಾಗಿರುತ್ತೆ. ಹೌದು. ಯಾಕಂದರೆ ಖಳನಾಯಕನಾಗಿ ಪಾತ್ರ ಮಾಡಿದಾಗ ಇವತ್ತಿಗೂ ಕೆಲವರು ಅದನ್ನು ರಿಯಲ್ ಅಂತ ನೋಡೋರೆ ಎಷ್ಟೋ ಜನ ಇದ್ದಾರೆ ಹಳ್ಳಿ ಕಡೆ ಹೋದಾಗ ರಿಯಲ್ ಅನ್ನೋ ಥರ. ಸೊ ನೀವು ಈಗಾಗಲೇ ಹೇಳ್ತಾ ಇದ್ರಿ ರೇಪ್ ಸೀನ್ ಥರ ಆ ಥರದ್ದು ನಟನೆ ಮಾಡಿದಾಗ ಅದು ಇನ್ಯಾರನೋ ಕೊಲ್ಲೋ ಥರ ಇನ್ನೊಂಥರ ಏನೋ ಒಂದು ಆ್ಯಕ್ಟ್ ಮಾಡಿದಾಗೆಲ್ಲ ನೀವು ಹೊರಗೆ ಬಂದಾಗ ಜನ ನಿಮ್ಮನ್ನು ಟ್ರೀಟ್ ಮಾಡಿದ್ದು ಹೇಗೆ ಅಂತ ಹೇಳಿ ಇದೊಂದು ವಿಶಿಷ್ಟವಾಗಿದೆ. ವಜ್ರಮುನಿಯವರು, ಉದಯ್ ಕುಮಾರ್ ಅವರು, ಡಿ ಕೆ ಮಾಧವರಾವ್ ಅಂತ ನಮ್ಮ ದೊಡ್ಡ ನಟರಿಂದ ಎಂ ಪಿ ಶಂಕರರು, ತೂಗುದೀಪ ಶ್ರೀನಿವಾಸ್, ದರ್ಶನ್ ತಂದೆ, ಸುದೀಪ್ ಅಲ್ಲ, ಆಮೇಲೆ ದಿನೇಶ್, ಇವರೆಲ್ಲರೂ ಪಾತ್ರ ಮಾಡ್ಕೊಂಬಂದಾಗ ನೀವು ಹೇಳಿದ್ದ ಎಫೆಕ್ಟೇ ಇತ್ತು. ನಾನು ಅವತ್ತಿನ ದಿವಸ ಅವ್ರನ್ನ ಯಾರನ್ನಾದ್ರೂ ಜಾತ್ರೆಯಲ್ಲಿ ಪಿಕ್ಚರ್ ನೋಡಿದಾಗ ಸಿಕ್ಬಿಟ್ರೆ ಹೊಡೆದ್ಬಿಡ್ಬೇಕು ಅವ್ರಿಗೆ ಅನ್ನೋ ಥರದಲ್ಲಿ ಅಭಿನಯ ಮಾಡಿದರು. ಅದು ಅಷ್ಟು ಕ್ರೂರವಾಗಿ ಪಾತ್ರಕ್ಕೆ ಅದ್ಭುತ ಮಾಡಿ ಅದು ನಿಜನೇನೋ ಅನ್ನೋ ಭಾವನೆಯಲ್ಲಿ ಭಾಳ ನೀವು ಹೇಳಿದ ನಿಜ. ಬಟ್ ನಾನು ಶುರುವಾದ ಮೇಲೆ ಏನಾಯಿತು, ಆ ವಿಲನಿಕ್ ಸ್ಟೈಲ್ನೇ ಸ್ವಲ್ಪ ಚೇಂಜ್ ಮಾಡಿದೆ. ನಾನು ಮಾತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟೆ, ಮಾತಿನಲ್ಲಿ ನಾಟಕ. ಆಮೇಲೆ ವಿಲ್ಲನ್ನು ಯಾಕೆ ಯಾವಾಗಲೂ ವಕ್ರವಾಗಿರಬೇಕು, ಕ್ರೂರವಾಗಿರಬೇಕು, ಇದೊಂದು ಮಾರ್ಕ್ ಇರಬೇಕು, ಒಂದು ಕತ್ತಿ ಇರಬೇಕು, ಅಟ್ಟಹಾಸವಾಗಿ ನಗಬೇಕು ಅನ್ನೋದನ್ನ ಚೇಂಜ್ ಮಾಡಿಕೊಂಡು ಬರೀ ಇವಾಗ ಅದಕ್ಕೆ ಚಕ್ರವ್ಯೂಹನೇ ನನಗೆ ಉದಾಹರಣೆ. ಚಕ್ರವ್ಯೂಹ ಒಂದು ದೊಡ್ಡ ವಿಲ್ಲನ್ನೇ ನಾನು ಹೊಲಸು ಮಾಡ್ತಕ್ಕಂಥವನು. ಅದು ಸುಂದರವಾಗೇ ಇರ್ತೀನಿ, ಕೋಟ್ ಹಾಕಿರ್ತೀನಿ, ಸೂಟ್ ಹಾಕಿರ್ತೀನಿ, ಎಲ್ಲೂ ಒಂದು ಏಟು ಯಾರಿಗೂ ಹೊಡೆಯೋದಿಲ್ಲ. ಮಾತಿನಲ್ಲಿ ಎಲ್ಲ ಅದು ಸಕ್ಸಸ್ ಆದಮೇಲೆ ಯಾಕೆ ಇಷ್ಟೊಂದು ಇದನ್ನು ತೆಲುಗು ಥರದಲ್ಲಿ ಮಾಡ್ತಾರೆ, ತಮಿಳ್ ಥರ ಮಾಡ್ತಾರಲ್ಲ ಅಂತ ಭಯ. ನಾನು ಪ್ರೊಡ್ಯೂಸರ್ಸ್ಗೆ ನಾನು ಸ್ವಲ್ಪ ಹೆಸರು ಮಾಡಿದ್ದಾದಮೇಲೆ ಬೇಡ್ರಿ, ನಾನು ವಿಲ್ಲನ್ನೇ ಕೆಟ್ಟದ್ದು ಮಾಡ್ತೀನಿ, ಜನ ಮೆಚ್ಚೋ ಥರನೂ ಮಾಡ್ತೀನಿ, ಅದು ಜನಕ್ಕೆ ಇವರೆಲ್ಲ ನಿಜ ಅಲ್ಲ ಅನ್ನೋ ಥರ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ದಾದಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಇದನ್ನು ಕೊಡೋಕ್ಕೆ ಶುರು ಮಾಡಿದೆ, ಹಾಸ್ಯ ಲೇಪನ. ವಿಲ್ಲನ್ನಲ್ಲೂ ಕೂಡ ಅವ್ನಿಗೆ ಹಾಸ್ಯ ಪ್ರಜ್ಞೆ ಇರೋದಿಲ್ವಾ ವಿಲ್ಲನ್ಗೆ, ಕೆಟ್ಟವನಿಗೆ, ಅವನಿಗೂ ನಗು ಅನ್ನೋದಿರುತ್ತೆ, ಎಲ್ಲ ಶೃಂಗಾರ ರಸನೂ ಇರ್ತದಲ್ಲ. ಹಂಗೆ ಮಾಡಿ ಯಾವುದೋ ಒಂದು ಹಂತದಲ್ಲಿ ಜನಕ್ಕೆ ವಜ್ರಮುನಿಯವ್ರು ನೋಡಿದಾಗಲೋ, ಉದಯ್ ಕುಮಾರ್ ನೋಡಿದಾಗಲೋ, ಅವ್ರು ನೋಡಿದಾಗ ಎದುರ್ಕೊಂಡಷ್ಟು ನಡ್ಕೊಂಡ್ರು ಭಾಳ ಪ್ರೀತಿಯಿಂದ. ನೀವು ಪಾತ್ರ ಮಾಡಿದೆ ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ರಿಲೇಟ್ ಆಗೋ ಥರದಲ್ಲೂ ಕೂಡ ಅಭಿನಯನ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಕಾಣಿಸುತ್ತೆ. ಹಾಗಾಗಿ ಆ ಥರದ ತತ್ವ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಲೇ ಇಲ್ಲ ನಾನು. ನನ್ನ ಪಿಕ್ಚರ್ಗಳನ್ನ ಹೀರೋಗಳು ಬಂದು ಮುತ್ಕೊಳ್ಳೋಂಗೆ ನನ್ನನ್ನು ಮುತ್ಕೊಳ್ಳೋರು. ಮುಜುಗರ ಆಗಿದ್ದು ಅಂದರೆ ಸಿನಿಮಾ ನೋಡೋಕೆ ಹೋದಾಗ ಭಾಳ ಮುಜುಗರ ಆಗ್ತವೆ. ಮನೆಯಲ್ಲಿ ಕಾಮಣ್ಣ, ಬೀದಿಲಿ ಶಾಮಣ್ಣ ಅಂತಲೇ ಒಂದು ಅಂಬರೀಷ್ ಪಿಕ್ಚರ್ ಮಾಡಿದ್ದೆ. ಅದರೊಳಗಡೆ ಯಾವುದೋ ಒಂದು ಪಿಕ್ಚರ್ ನೋಡೋದಕ್ಕೆ ನಂದಾ ಟಾಕೀಸ್ ಅಂತ ಇತ್ತು ಬೆಂಗಳೂರಿನಲ್ಲಿ. ಅಲ್ಲಿಗೆ ನಾನು, ನಮ್ಮಮ್ಮ, ನನ್ನ ಹೆಂಡತಿ ಇವನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದು. ಭಾಳ ಪಾಪ್ಯುಲರ್, ಆವಾಗ ಇನ್ನೂ 5-6 ವರ್ಷ ಆಗಿದೆ ನನ್ನ ಪಾಪ್ಯುಲಾರಿಟಿಯಾಗಿ. ಪಿಕ್ಚರ್ ಗುಂಪಲ್ಲಿ ಹೋಗ್ಬಿಟ್ಟು ಬಾಲ್ಕನಿಲಿ ಕೂತ್ಬಿಟ್ಟಿದ್ದೀನಿ, ಹೆಂಗೋ ಗುರ್ತಿಡಿದ್ಬಿಟ್ಟಿದ್ದೆ, ಸಿಕ್ಕಿಲ್ಲ ಪಿಕ್ಚರ್ ನೋಡೋವರೆಗೂ. ಆ ಮಧ್ಯ ಇಂಟ್ರೋಲಿಗೆ ಮುಂಚೆ ಮಾತಾಡ್ತಾ ಇದ್ದಾರೆ, ನಾನು ಈ ಲೈನಲ್ಲಿ ನಾನು ನಮ್ಮಮ್ಮ ಎಲ್ಲ ಕೂತಿದ್ದೀವಿ, ಮುಂದ್ಗಡೆ ಹುಡುಗರು, ಭಾಳ ಬಡ್ಡೆ ಹುಡುಗರು ಅವರೆಲ್ಲ ಕೂತಿದ್ದಾರೆ. ಅವ್ರು ಸಿನಿಮಾ ನೋಡೋ ಹುಚ್ಚು, ನೋಡ್ತಾ ಅಂಬರೀಷ್ ಚಪ್ಪಾಳೆ, ನನಗೆ ಚಪ್ಪಾಳೆ ಎಲ್ಲ ಹೊಡಿತಾಯಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ಇವನು ಯಾರೋ ಹೊಸ್ಬೇಕಣೋ, ಅವ್ನು ಭಾಳ ಚೆನ್ನಾಗಿ ಮಾಡ್ತಾನೆ, ಅವನ ಅಮ್ಮನ ನೋಡೋದು ಈ ಥರದ್ದೆಲ್ಲ ಮಾತಾಡೋಕ್ಕೆ ಶುರು ನಾವು. ನಮ್ಮ ತಾಯಿಗೆ ಗಾಬರಿ ಆಗೋಯ್ತು, ಏನಿದು ಇಲ್ಲಮ್ಮ ಅದು ಪ್ರೀತಿಗೆ ಮಾತಾಡ್ಕೊಂತೀನಿ. ನಾನು ಹೇಳೋಂಗೂ ಇಲ್ವಲ್ಲ, ಈಗ ನಾನು ಇಲ್ಲಿದ್ದೀನಿ ಅಂತ. ಅವ್ರಿಗೆ ನಿನ್ನ ಜೊತೆ ಪಿಕ್ಚರ್ಗೆ ಬರೋಲ್ಲಪ್ಪ, ಇದೇನಿದು ಎಲ್ಲರೂ ಬೀದಿಗೆ ತರ್ತಾರೆ ಅನ್ನೋ ಥರದಲ್ಲಿ ಆ ಥರದ್ದು ಇಶುಗುಸಿ ಮುಡಿಸಾಗೋಯ್ತು. ಇಂಟ್ರ್ಯೂವಲ್ಲಿ ಗೊತ್ತಾಗ್ಬಿಟ್ಟು ತಬ್ಕೊಂಡು ಕಿರ್ಚಾಡಿ ಅದೇ ಹುಡುಗರು. ಆಮೇಲೆ ಯಾರೋ ಪೊಲೀಸ್ನವ್ರನ್ನೆಲ್ಲ ಕರ್ಸ್ಕೊಂಡು ನನ್ನ ಆಚೆ ಕಳಿಸಿದ್ರು. ಅದೇ ಕೊನೆ ನನ್ನ ಜೊತೆಯಲ್ಲಿ ನನ್ನ ಹೆಂಡ್ತಿನೂ ಪಿಕ್ಚರಿಗೆ ಬರೋಲ್ಲ.